ಇಲ್ಲಿಯವರೆಗೆ ಅವನು ತನ್ನ ಕೈಯೊಂದನ್ನು ಅವಳ 2 ಕೈಗಳನ್ನು ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಅವಳ ಬಾಯಿಯನ್ನು ಮುಚ್ಚಿ ಅವಳ ತುಟಿಗಳ ಮೇಲೆ ವಾಲುತ್ತಿದ್ದನು. ಕಾವ್ಯ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಅವಳ ಹೃದಯದಿಂದ ವಿರಾಟ್ ಎಂಬ ಕೂಗು ಹೊರಡಿತು. ಮುಂದುವರಿದ ಭಾಗ. ಅದೇ ಸಮಯದಲ್ಲಿ ವಿರಾಟ್ ಬಾಗಿಲು ಬಲವಾಗಿ ತೆರೆದು ಒಳಗೆ ಬಂದನು. ಆದರೆ ಒಳಗೆ ಬಂದ ಕೂಡಲೇ ಅವನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ರಾಹುಲ್ ಕಾವ್ಯಳಿಗೆ ಬಹಳ ಹತ್ತಿರವಾಗಿದ್ದನು. ಅವಳಿಗೆ ಮುತ್ತು ಕೊಡುವ ಹಂತಕ್ಕೆ ಬಂದಿದ್ದನು. ಆದರೆ ಬಾಗಿಲು ತೆರೆಯುವ ಶಬ್ದ ಕೇಳಿದ ಕೂಡಲೇ ಅವನು ಹಿಂತಿರುಗಿ ನೋಡಿದನು. ಹಿಂದೆ ವಿರಾಟ್ನನ್ನು ನೋಡಿ ಅವನ ಮುಖದ ಬಣ್ಣ ಬದಲಾಯಿತು. ಕಾವ್ಯಳ ಕಣ್ಣು ವಿರಾಟ್ನ ಮೇಲೆ ಬಿದ್ದಿತು. ವಿರಾಟ್ ಕೂಡ ಅವಳನ್ನೇ ನೋಡುತ್ತಿದ್ದನು. ಅವನನ್ನು ನೋಡಿ ಕಾವ್ಯಳ ಕಣ್ಣುಗಳಿಂದ ಇನ್ನಷ್ಟು ಕಣ್ಣೀರು ಹರಿಯಿತು. ಅದು ಅವಳ ನಿಸ್ಸಹಾಯಕತೆಯನ್ನು ಹೇಳುತ್ತಿತ್ತು. ರಾಹುಲ್ ತಕ್ಷಣ ತನ್ನ ಮುಖದ ಭಾವವನ್ನು ಬದಲಾಯಿಸಿಕೊಂಡು, ವಿರಾಟ್, ನೀನು ಯೋಚಿಸುವ ಹಾಗೆ ಏನೂ ಇಲ್ಲ. ಅತ್ತಿಗೆ ನನ್ನನ್ನು ಇಲ್ಲಿಗೆ ಬಲವಂತವಾಗಿ ಕರೆತಂದಳು, ನನ್ನ ಹತ್ತಿರ ಬರಲು ಪ್ರಯತ್ನಿಸಿದಳು ಎಂದು ಹೇಳಿದನು. ಇದನ್ನು ಕೇಳಿ ಕಾವ್ಯ ಆಶ್ಚರ್ಯದಿಂದ ರಾಹುಲ್ನತ್ತ ನೋಡಿದಳು. ರಾಹುಲ್ ಮುಂದುವರಿದು, ನಾನು ಎಷ್ಟು ತಡೆದರೂ ಕೇಳಲಿಲ್ಲ. ನನ್ನ ಶರ್ಟ್ ತೆಗೆಯಲು ಪ್ರಯತ್ನಿಸಿದಳು. ನಾನು ನಿರಾಕರಿಸಿದಾಗ ತನ್ನ ಬಟ್ಟೆಗಳನ್ನು ಹರಿದು ಹಾಕಿದಳು. ಆ ಹೂದಾನಿಯಿಂದ ನನ್ನ ಮೇಲೆ ಹಲ್ಲೆ ಮಾಡಿದಳು. ನನ್ನ ಮುಖ, ಎದೆ ಎಲ್ಲವನ್ನೂ ಗಾಯಗೊಳಿಸಿದಳು. ಅವನು ತುಂಬ ಮುಗ್ಧನಾಗಿ ಹೇಳಿದನು. ಕಾವ್ಯ ಅವನ ಮಾತುಗಳನ್ನು ಕೇಳಿ ಆಘಾತಕ್ಕೊಳಗಾದಳು. ವಿರಾಟ್ ಕೆಲವೊಮ್ಮೆ ಕಾವ್ಯಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದನು ಮತ್ತು ಕೆಲವೊಮ್ಮೆ ರಾಹುಲ್ ಕಡೆಗೆ ನೋಡುತ್ತಿದ್ದನು. ಕಾವ್ಯ ಏನು ಹೇಳಲು ತನ್ನ ತುಟಿಗಳನ್ನು ಹೊರಡಿಸಿದಳು. ಆದರೆ ವಿರಾಟ್ ತನ್ನ ಕೈಯನ್ನು ತೋರಿಸಿ ಅವಳನ್ನು ಮೌನಗೊಳಿಸಿದನು. ಇದನ್ನು ನೋಡಿ ಕಾವ್ಯಳ ಹೃದಯ ಬಡಿತ ನಿಂತಂತಾಯಿತು. ಆದರೆ ರಾಹುಲ್ನ ಮುಖದಲ್ಲಿ ವಿಷಕಾರಿ ನಗು ಹರಡಿತ್ತು. ವಿರಾಟ್ ಒಂದೊಂದು ಹೆಜ್ಜೆಯಂತೆ ಒಳಗೆ ಬಂದನು. ರಾಹುಲ್ ಇನ್ನೂ ಕಾವ್ಯಳ ಮುಂದೆ ನಿಂತಿದ್ದನು. ವಿರಾಟ್ ರಾಹುಲ್ನನ್ನು ಬದಿಗೆ ಸರಿಸಿ ಕಾವ್ಯಳತ್ತ ನೋಡಿದನು. ಮತ್ತೊಂದೆಡೆ ರಾಘವ್ ಮತ್ತು ವರ್ಷ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಆಶ್ಚರ್ಯಚಕಿತರಾದರು. ಇಬ್ಬರೂ ಏಕಕಾಲದಲ್ಲಿ ನೀವು ಎಂದು ಹೇಳಿದರು. ವರ್ಷ 2 ಹೆಜ್ಜೆ ಮುಂದೆ ಹೋಗಿ ಆ ಬಾಲಕಿಯ ಬಳಿಗೆ ಹೋಗಿ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಾಡಿಸುತ್ತಾ, ನಿಮ್ಮ ಮಗಳು ತುಂಬ ಮುದ್ದಾಗಿದ್ದಾಳೆ, ಸೋ ಕ್ಯೂಟ್, ನಿನ್ನ ಹೆಸರೇನು ಎಂದಳು. ಸಿಯಾ. ರಾಘವ್ ಸಿಯಾ ಕಡೆಗೆ ಬಹಳ ಪ್ರೀತಿಯಿಂದ ನೋಡುತ್ತಾ ಹೇಳಿದನು. ಅದೇ ಸಮಯದಲ್ಲಿ ಸಿಯಾ, ನಾನು ಹೇಳಿದೆ ಅಲ್ವಾ ಅಪ್ಪ, ನನಗೆ 2 ಐಸ್ ಕ್ರೀಮ್ ಮಾತ್ರ ಬೇಕು ಎಂದಳು. ವರ್ಷ ಇಲ್ಲಿ ಅಲ್ಲಿ ನೋಡುತ್ತಿದ್ದಳು. ಬಹುಶಃ ಸಿಯಾಳ ತಾಯಿಯನ್ನು ಹುಡುಕುತ್ತಿದ್ದಳು. ತಾಳ್ಮೆ ಕಳೆದುಕೊಂಡು ಸಿಯಾಳ ಅಮ್ಮ ಎಲ್ಲಿ ಎಂದು ಕೇಳಿದಳು. ರಾಘವ್ ಏನೋ ಹೇಳುವ ಮುನ್ನವೇ ಸಿಯಾ, ನನ್ನ ಅಮ್ಮ ಇಲ್ಲ ಆಂಟಿ, ಅಪ್ಪ ಹೇಳಿದರು, ಅವರು ದೇವರ ಬಳಿ ಇದ್ದಾರೆ ಎಂದು ಮುಗ್ಧತೆಯಿಂದ ಹೇಳಿದಳು. ಇದನ್ನು ಕೇಳಿ ವರ್ಷಾಳಿಗೆ ಮನಸ್ಸು ತುಂಬಿ ಬಂತು. ಅವಳು ರಾಘವನತ್ತ ನೋಡಿದಳು. ರಾಘವ್ ಏನು ಹೇಳುವ ಮುನ್ನವೇ ಅವನ ಫೋನ್ ರಿಂಗಣಿಸಿತು. ಅವನು ಸಿಯಾಳನ್ನು ತನ್ನ ಮಡಿಲಲ್ಲಿ ತಬ್ಬಿಕೊಂಡಿದ್ದನು. ವರ್ಷಾಳ ಕೈಗಳು ತನ್ನಿಂದ ತಾನೇ ಸಿಯಾಳ ಕಡೆಗೆ ಚಾಚಿದವು. ಇಲ್ಲಿಗೆ ಬಾ, ನನಗೆ ಕೊಡು ಎಂದಳು. ಸಿಯಾ ವರ್ಷಾಳ ಮಡಿಲಲ್ಲಿ ಕೂತಳು. ರಾಘವ್ ಸ್ವಲ್ಪ ದೂರ ಹೋಗಿ ಫೋನ್ನಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಇತ್ತ ಮನೆಯಲ್ಲಿ ವಿರಾಟ್ ಒಂದೊಂದು ಹೆಜ್ಜೆಯಂತೆ ಕಾವ್ಯಳ ಬಳಿಗೆ ಹೋದನು. ಅವನು ಕಾವ್ಯಳತ್ತ ನೋಡಿದನು. ಕೆನ್ನೆಯ ಮೇಲೆ ಹೊಡೆತದ ಗುರುತುಗಳು, ತುಟಿಯ ಮೂಲೆಯಿಂದ ಹರಿಯುವ ರಕ್ತ, ಇಲ್ಲಿಯಲ್ಲಿ ಹರಿದ ಬಟ್ಟೆಗಳು, ಭುಜದಿಂದ ಹರಿಯುವ ರಕ್ತ, ಇಲ್ಲಿಯಲ್ಲಿ ಗೀಚಿದ ಗುರುತುಗಳು, ಕಣ್ಣೀರು ನಿರಂತರವಾಗಿ ಹರಿಯುತ್ತಿದ್ದವು ಮತ್ತು ವಿರಾಟ್ನನ್ನು ನೋಡುತ್ತಿದ್ದ ಅವಳ ಕಣ್ಣುಗಳಲ್ಲಿ ನಿಸ್ಸಹಾಯಕತೆ ತುಂಬಿತ್ತು. ಅವಳ ಕಣ್ಣೀರು ನೋಡಿ ವಿರಾಟ್ನ ಹೃದಯ ಒಂದು ಕ್ಷಣ ಮರುಗಿತು. ಕಾವ್ಯ ತನ್ನ 2 ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಅಳುತ್ತಿದ್ದಳು. ಅವಳ ಕಣ್ಣೀರು ಅವಳ ಸ್ಥಿತಿಯನ್ನು ಸ್ಪಷ್ಟವಾಗಿ ಬಿಂಬಿಸುತ್ತಿತ್ತು. ಅವಳು ಅಳುತ್ತಾ ನೆಲದ ಮೇಲೆ ಕುಳಿತು ತನ್ನ ಮುಖವನ್ನು ಮೊಣಕಾಲುಗಳ ಮೇಲೆ ಹೂತುಕೊಂಡಳು. ಇದರಿಂದ ಅವಳ ಬೆನ್ನಿನ ಮೇಲೆ ಇದ್ದ ಗಾಯಗಳು ಮತ್ತು ಗೀಚಿದ ಗುರುತುಗಳು ವಿರಾಟ್ಗೆ ಸ್ಪಷ್ಟವಾಗಿ ಕಂಡುಬಂದವು. ವಿರಾಟ್ನ ಕೈಗಳು ಗಟ್ಟಿಯಾಗಿ ಮುಷ್ಟಿಯಾದವು. ಅವನ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿದವು. ಅವನ ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ರಾಹುಲ್ನತ್ತ ನೋಡುತ್ತಿದ್ದನು. ರಾಹುಲ್ಗೆ ಭಯವಾಯಿತು. ಅವನ ಗಂಟಲು ಒಣಗಿ ಹೋಗಿತ್ತು. ಅವನು ಉಗುಳನ್ನು ನುಂಗಲು ಪ್ರಯತ್ನಿಸುತ್ತಾ, ವಿರಾಟ್, ಅವಳ ಕಣ್ಣೀರಿಗೆ ಬೇಸರ ಪಡಬೇಡ, ಅವಳು ಬಹಳ ಬುದ್ಧಿವಂತ ಹುಡುಗಿ ಎನ್ನುವ ಮೊದಲೇ ವಿರಾಟ್ ಅವನ ಗಲ್ಲದ ಮೇಲೆ ಬಲವಾಗಿ ಹೊಡೆದನು. ಅವನ ಹೊಡೆತದಿಂದ ರಾಹುಲ್ ಹಿಂದಕ್ಕೆ ಬಿದ್ದನು. ಆ ಹೊಡೆತದ ಶಬ್ದವು ಆ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅದು ಯಾವ ರೀತಿ ಎಂದರೆ ಕಾವ್ಯ ಕೂಗಿದ ಶಬ್ದದಂತೆಯೇ. ಕಾವ್ಯ ತನ್ನ ಮುಖವನ್ನು ಮೇಲಕ್ಕೆ ಎತ್ತಿ ವಿರಾಟ್ನತ್ತ ನೋಡಿದಳು. ರಾಹುಲ್ ತನ್ನ ಗಲ್ಲದ ಮೇಲೆ ಕೈ ಹಿಡಿದುಕೊಂಡು ವಿರಾಟ್ನತ್ತ ನೋಡುತ್ತಾ, ನೀನು ಇಂದು ಬಂದ ಆ ಹುಡುಗಿಯನ್ನು ನಂಬುತ್ತೀಯ, ಆದರೆ ನನ್ನನ್ನೇ ನಿನ್ನ ತಮ್ಮನನ್ನು ನಂಬುವುದಿಲ್ಲವಾ ಎಂದನು. ವಿರಾಟ್ ಬಹಳ ಕೋಪದಿಂದ, ನನ್ನನ್ನು ಅಣ್ಣ ಎಂದು ಕರೆಯುವುದನ್ನು ನಿಲ್ಲಿಸು ಮತ್ತು ಆ ಹುಡುಗಿಯನ್ನು ನಾನು ಎಷ್ಟು ನಂಬುತ್ತೇನೆ ಎಂದು ನಿನಗೆ ಹೇಳುವ ಅಗತ್ಯವಿಲ್ಲ ಎಂದು ಹೇಳುತ್ತಾ ಕಾವ್ಯಳ ಬಳಿಗೆ ಹೋದನು. ಇದನ್ನು ಕೇಳಿ ಕಾವ್ಯ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಅವಳಿಗೆ ಸಂತೋಷವಾಯಿತು. ಅವಳು ಇದನ್ನೇ ಕೇಳಲು ಬಯಸಿದ್ದಳು. ಮುಂದಿನ ಕ್ಷಣದಲ್ಲಿ ವಿರಾಟ್ ಕಾವ್ಯಳನ್ನು ಅವಳ ತೋಳಿನಿಂದ ಎತ್ತಿಕೊಂಡು ತನ್ನ ಕೋಟನ್ನು ತೆಗೆದು ಅವಳಿಗೆ ಹಾಕಿದನು. ಅವನ ಎಲ್ಲ ಗಮನ ಅವಳ ದೇಹದ ಮೇಲಿನ ಗಾಯಗಳ ಮೇಲೆ ಇತ್ತು. ಆದರೆ ಕಾವ್ಯಳ ಗಮನ ವಿರಾಟ್ನ ಮುಖದ ಮೇಲೆ ಇತ್ತು. ಈ ಅವಕಾಶವನ್ನು ಬಳಸಿಕೊಂಡು ರಾಹುಲ್ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದನು.
ಆದರೆ ವಿರಾಟ್ ಅವನನ್ನು ನೋಡಿದನು. ರಾಹುಲ್ ಬಾಗಿಲ ಬಳಿ ಬಂದಾಗ ವಿರಾಟ್ ಹಿಂದಿನಿಂದ ಹಿಡಿದುಕೊಂಡನು. ರಾಹುಲ್ ಕಾವ್ಯಳನ್ನು ಹಿಡಿದ ರೀತಿಯಲ್ಲೇ ವಿರಾಟ್ ರಾಹುಲ್ನನ್ನು ಹಿಡಿದಿದ್ದನು. ವಿರಾಟ್ ರಾಹುಲ್ನನ್ನು ಹಿಡಿದು ತಿರುಗಿಸಿ ಅವನ ಮೇಲೆ ಒಂದೊಂದಾಗಿ ಹೊಡೆಯುತ್ತಾ, ನೀನು ಅವಳನ್ನು ಹೊಡೆದೆ ಎಂದರೆ ನೀನು ತುಂಬ ತಪ್ಪು ಮಾಡಿದ್ದೀಯಾ, ಇಷ್ಟು ಕೆಟ್ಟ ಕೆಲಸವನ್ನು ಹೇಗೆ ಮಾಡಿದಿ ಎಂದು ನಿರಂತರವಾಗಿ ಹೇಳುತ್ತಿದ್ದನು. ಕಾವ್ಯ ಅಲ್ಲಿ ನಿಂತು ಎಲ್ಲವನ್ನು ನೋಡುತ್ತಿದ್ದಳು. ರಾಹುಲ್ ಹೊಡೆತಗಳನ್ನು ಸಹಿಸಿಕೊಳ್ಳುತ್ತಾ, ನೀನು ಅವಳನ್ನು ಹೊಡೆಯುವುದಿಲ್ಲವಾ, ನಾನು ಹೊಡೆದರೆ ಏನು ಎಂದು ಹೇಳಿದನು. ಇದನ್ನು ಕೇಳಿ ವಿರಾಟ್ ಇನ್ನಷ್ಟು ಕೋಪಗೊಂಡನು. ಕಾವ್ಯಳತ್ತ ನೋಡಿದಾಗ ಅವಳು ಒಂದು ಪ್ರತಿಮೆಯಂತೆ ನಿಂತಿದ್ದಳು. ರಾಹುಲ್ ಹೇಳಿದ ಮಾತುಗಳು ಅವಳ ಕಿವಿಗೆ ಕೇಳಿಸುತ್ತಿದ್ದವು. ನಿನ್ನ ಗಂಡ ನಿನ್ನನ್ನು ಕೇಳುವುದಿಲ್ಲ, ನಿನ್ನನ್ನು ನೋಡುವುದಿಲ್ಲ, ನಿನ್ನ ವಿವೇಕ್ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ. ಹಾಗಾದರೆ ನಿನ್ನ ಈ ಯೌವನವನ್ನು ಯಾರಿಗಾಗಿ ಉಳಿಸುತ್ತೀಯಾ? ವಿರಾಟ್ ರಾಹುಲ್ನತ್ತ ಸಾಯುವಂತೆ ಹೊಡೆಯುತ್ತಿದ್ದನು. ರಾಹುಲ್ಗೆ ಕದಲಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವನು ಬಯಸಿದ್ದು ಕಾವ್ಯ ಸ್ವತಃ ಅವನಿಗೆ ಶಿಕ್ಷೆ ಕೊಡಬೇಕು ಎಂದು. ಅದರಿಂದ ಮಾತ್ರ ಅವಳ ಮನಸ್ಸಿನಲ್ಲಿರುವ ಎಲ್ಲ ಕೋಪ ಹೊರಬರುತ್ತಿತ್ತು. ವಿರಾಟ್ ಸ್ವಲ್ಪ ಯೋಚಿಸಿ ರಾಹುಲ್ನ ಕಾಲರನ್ನು ಹಿಡಿದು ಮತ್ತೊಂದು ಕೋಣೆಗೆ ಎಳೆದುಕೊಂಡು ಹೋಗಿ ನೆಲದ ಮೇಲೆ ಎಸೆದನು. ನಿನಗೆ ಇಷ್ಟು ಸುಲಭವಾದ ಶಿಕ್ಷೆ ಸಿಗುವುದಿಲ್ಲ ಎಂದು ಹೇಳಿ ಅವನನ್ನು ಅಲ್ಲಿ ಬಿಟ್ಟು ಬಂದನು. ಮೊದಲೇ ಅರ್ಧ ಸತ್ತ ರಾಹುಲ್ ಅಲ್ಲಿ ಬಿದ್ದು ಮೂರ್ಛೆ ಹೋದನು. ಕಾವ್ಯ ಒಂದೊಂದು ಹೆಜ್ಜೆಯಂತೆ ಕನ್ನಡಿಯ ಬಳಿಗೆ ಹೋಗಿ ತನ್ನನ್ನು ತಾನು ನೋಡಿಕೊಂಡಳು. ವಿರಾಟ್ ಹಾಕಿದ್ದ ಕೋಟನ್ನು ತೆಗೆದಳು. ಅವಳ ಕಣ್ಣುಗಳ ಮುಂದೆ ರಾಹುಲ್ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದ ದೃಶ್ಯ ಮರುಕಳಿಸಿತು. ಅವಳ ದೇಹವನ್ನು ನೋಯಿಸಲು ಪ್ರಯತ್ನಿಸಿದ ದೃಶ್ಯ, ಅವಳ ಅಭಿಮಾನವನ್ನು ಕೆಡಿಸಲು ಪ್ರಯತ್ನಿಸಿದ ದೃಶ್ಯ, ಅವಳ ಮುಖದ ಮೇಲಿನ ಗಾಯಗಳನ್ನು, ದೇಹದ ಮೇಲಿನ ಗೀರಿದ ಗುರುತುಗಳನ್ನು, ಹರಿದ ಬಟ್ಟೆಗಳನ್ನು ನೋಡುತ್ತಿದ್ದಳು. ಅದೇ ಸಮಯದಲ್ಲಿ ವಿರಾಟ್ ಕೋಣೆಗೆ ಬಂದು ಕಾವ್ಯ ಹಾಗೆ ಮಾಡುತ್ತಿರುವುದನ್ನು ನೋಡಿದನು. ಮತ್ತೊಂದೆಡೆ ರಾಘವ್ ಫೋನ್ನಲ್ಲಿ ಮಾತನಾಡಿ ಮರಳಿದಾಗ ಸಿಯಾ ವರ್ಷಾಳ ಮಡಿಲಲ್ಲಿ ಕುಳಿತು ಐಸ್ ಕ್ರೀಮ್ ತಿನ್ನುತ್ತಿದ್ದಳು. ಇನ್ನೊಂದು ಐಸ್ ಕ್ರೀಮ್ಗಾಗಿ ಅಳುತ್ತಿರಲಿಲ್ಲ. ಇದನ್ನು ನೋಡಿ ರಾಘವ್ ಆಶ್ಚರ್ಯಚಕಿತನಾದನು. ಯಾರ ಮಾತನ್ನು ಕೇಳದ ಸಿಯಾ ವರ್ಷಾಳ ಮಾತನ್ನು ಕೇಳುತ್ತಿದ್ದಳು. ರಾಘವ್ ವರ್ಷಾಳನ್ನು ನೋಡಿದನು. ಬಹುಶಃ ಮೊದಲ ಬಾರಿಗೆ ಗಮನವಿಟ್ಟು ನೋಡಿದನು. ಸರಳವಾಗಿದ್ದರೂ ಅವಳು ತುಂಬ ಸುಂದರವಾಗಿದ್ದಳು. ಸಿಯಾಳೊಂದಿಗೆ ಅವಳು ತುಂಬ ಪ್ರೀತಿಯಿಂದ ಇದ್ದಳು. ಇಬ್ಬರನ್ನು ನೋಡಿ ರಾಘವನ ಮುಖದಲ್ಲಿ ನಗು ಅರಳಿತು. ಅವನು ವರ್ಷಾಳ ಬಳಿಗೆ ಹೋಗಿ, ನೀವಿಬ್ಬರು ಗೆಳತಿಯರಾಗಿದ್ದೀರಾ ಎಂದನು. ವರ್ಷ ರಾಘವನತ್ತ ನೋಡಿ, ಹೌದು, ಸಿಯಾ ತುಂಬ ಮುದ್ದಾಗಿರೋ ಹುಡುಗಿ, ಯಾರು ಅವಳ ಗೆಳತಿಯಾಗಲು ಬಯಸುವುದಿಲ್ಲ ಎಂದಳು. ರಾಘವ್ ಸಿಯಾಳನ್ನು ನೋಡಿದನು. ಅವಳು ಇನ್ನೂ ವರ್ಷಾಳ ಮಡಿಲಲ್ಲಿ ಕುಳಿತು ಐಸ್ ಕ್ರೀಮ್ ತಿನ್ನುತ್ತಿದ್ದಳು. ರಾಘವ್ ವರ್ಷಾಳ ಬಳಿ ಕುಳಿತು, ಇದು ಹೇಗೆ ಸಾಧ್ಯವಾಯಿತು? ಸಿಯಾ 2 ಐಸ್ ಕ್ರೀಮ್ ಇಲ್ಲದೆ ಸುಮ್ಮನಿರುವುದಿಲ್ಲ. ನೀವು ಅವಳಿಗೆ ಏನು ಹೇಳಿದಿರಿ ಎಂದನು. ವರ್ಷ ಸಿಯಾಳನ್ನು ಪ್ರೀತಿಯಿಂದ ನೋಡಿ ಅವಳ ಗಲ್ಲಕ್ಕೆ ಮುತ್ತಿಕ್ಕಿ, ಇದು ನಮ್ಮ ರಹಸ್ಯ ಅಲ್ವ ಸಿಯಾ ಎಂದಳು. ಸಿಯಾ ಕೂಡ ನಗುತ್ತಾ ತಲೆ ಅಲ್ಲಾಡಿಸಿದಳು. ಕೆಲವೇ ಕ್ಷಣಗಳಲ್ಲಿ ವರ್ಷ ಸಿಯಾಳೊಂದಿಗೆ ಹೊಂದಿಕೊಂಡಳು ಎಂದು ರಾಘವ್ ಅರಿತುಕೊಂಡನು. ದೂರದಿಂದ ಗರಿಮಾ ಮೂವರನ್ನು ನೋಡುತ್ತಿದ್ದಳು. ಸಿಯಾ ತನ್ನ ತಾಯಿಯಂತೆ ವರ್ಷಾಳ ಮೇಲೆ ಅಂಟಿಕೊಂಡಿದ್ದಳು. ಸಿಯಾ ಏನೋ ಮಾತನಾಡುತ್ತಿದ್ದಳು. ಅವಳ ಮಾತು ಕೇಳಿ ರಾಘವ್ ಮತ್ತು ವರ್ಷ ಇಬ್ಬರು ನಗುತ್ತಿದ್ದರು. ಮೂವರು ಒಂದು ಪೂರ್ಣ ಕುಟುಂಬದಂತೆ ಕಾಣುತ್ತಿದ್ದರು. ವರ್ಷ ಇಷ್ಟೊಂದು ದಿನಗಳ ನಂತರ ಹೀಗೆ ನಗುತ್ತಿರುವುದನ್ನು ನೋಡಿ ಗರಿಮಾಗೆ ಕಣ್ಣುಗಳು ತುಂಬಿ ಬಂದವು. ಅವಳ ಮನಸ್ಸಿನಲ್ಲಿ ವರ್ಷ ಎಷ್ಟು ಸಂತೋಷವಾಗಿದ್ದಾಳೆ. ದೇವರೇ, ನೀನು ಎಲ್ಲವನ್ನು ಸರಿಪಡಿಸಬಲ್ಲೆ ಅಲ್ಲವೇ? ದಯವಿಟ್ಟು ನನ್ನ ಸ್ನೇಹಿತೆಯನ್ನು ಸರಿಪಡಿಸು. ಇತರರ ಬಗ್ಗೆ ಯಾವಾಗಲೂ ಯೋಚಿಸುವ ಹುಡುಗಿಗೆ ಇಷ್ಟು ಕಷ್ಟಗಳು ಏಕೆ? ದಯವಿಟ್ಟು ದೇವರೇ, ಏನಾದರೂ ಪವಾಡ ಮಾಡು, ನನ್ನ ವರ್ಷಾಳನ್ನು ಸರಿಪಡಿಸು ಎಂದು ಪ್ರಾರ್ಥಿಸುತ್ತಿದ್ದಳು. ವರ್ಷಾಳ ಕಣ್ಣು ಗರಿಮಾಳ ಮೇಲೆ ಬಿದ್ದಿತು. ಅವಳು ರಾಘವನತ್ತ ನೋಡಿ, ನಾನು ಹೋಗಬೇಕು ಎಂದಳು. ರಾಘವ್ ತಕ್ಷಣ ಸಿಯಾಳನ್ನು ತನ್ನ ತೋಳಿನಲ್ಲಿ ಹಿಡಿದುಕೊಂಡು, ಬಾ ಮಗು, ಆಂಟಿಗೆ ಬೈ ಬೈ ಹೇಳು ಎಂದನು. ಸಿಯಾ ವರ್ಷಾಳಿಗೆ ಬೈ ಬೈ ಮಾಡಿ ರಾಘವನೊಂದಿಗೆ ಅಲ್ಲಿಂದ ಹೋದಳು. ವರ್ಷ ಸಿಯಾಳನ್ನು ನೋಡುತ್ತಾ ನಿಂತಿದ್ದಳು. ಸಿಯಾ ಕಣ್ಮರೆಯಾಗುವವರೆಗೂ ಅವಳನ್ನು ನೋಡುತ್ತಿದ್ದಳು. ಮನಸ್ಸಿನಲ್ಲಿ, ಆ ಚಿಕ್ಕ ಮಗುವಿನಿಂದ ತಾಯಿಯನ್ನು ದೂರ ಮಾಡಿದ್ದಕ್ಕೆ ನಿನಗೆ ಏನು ಸಿಕ್ಕಿತು? ಒಂದು ಸಣ್ಣ ಮಗುವಿನಿಂದ ಅವಳ ತಾಯಿಯನ್ನು ಕಸಿದುಕೊಂಡಿದ್ದಕ್ಕೆ ನಿನ್ನ ಹೃದಯ ಕಂಪಿಸಲಿಲ್ಲವೇ ಎಂದು ದೇವರನ್ನು ಪ್ರಶ್ನಿಸುತ್ತಿದ್ದಳು. ಇತ್ತ ಮನೆಯಲ್ಲಿ ಕಾವ್ಯ ತನ್ನ ದೇಹದ ಮೇಲಿನ ಗಾಯಗಳ ಗುರುತುಗಳನ್ನು ಮತ್ತು ರಾಹುಲ್ನ ಬೆರಳುಗಳ ಗುರುತುಗಳನ್ನು ನೋಡುತ್ತಿದ್ದಳು. ಈ ಹೊತ್ತಿನಲ್ಲಿ ಅವಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಇದು ಹೇಗೆ ಸಾಧ್ಯ? ಅವನು ನನ್ನನ್ನು ಇಲ್ಲಿ ಮುಟ್ಟಿದನು, ಇಲ್ಲಿಯೂ ಮುಟ್ಟಿದನು ಎಂದು ಬೊಬ್ಬಿಡುತ್ತಿದ್ದಳು. ಅದೇ ಸಮಯದಲ್ಲಿ ವಿರಾಟ್ ಕೋಣೆಗೆ ಬಂದು ಕಾವ್ಯ ಹೀಗೆ ಮಾಡುತ್ತಿರುವುದನ್ನು ನೋಡಿದನು. ಕಾವ್ಯಳ ಸ್ಥಿತಿ ನೋಡಿ ಅವನ ಹೃದಯ ನೋಯಿತು. ಅವಳ ಸ್ಥಿತಿಯನ್ನು ಅವನು ಚೆನ್ನಾಗಿ ಅರ್ಥ ಮಾಡಿಕೊಂಡನು. ತಕ್ಷಣ ಅವನು ಕಾವ್ಯಳ ಬಳಿಗೆ ಹೋಗಿ ಅವಳನ್ನು ಸಮಾಧಾನಿಸಲು ಪ್ರಯತ್ನಿಸಿದನು. ಅವಳ ಭುಜದ ಮೇಲೆ ಕೈ ಇಟ್ಟಾಗ ಕಾವ್ಯ ಭಯಗೊಂಡು ಹಿಂದೆ ಸರಿದಳು. ಅವಳ ದೇಹ ಬೆಚ್ಚಿ ಬಿದ್ದಿತು. ವಿರಾಟ್ ಅದನ್ನು ಅರಿತುಕೊಂಡನು. ಕಾವ್ಯ ಹಿಂತಿರುಗಿ ವಿರಾಟ್ನತ್ತ ನೋಡಿದಳು. ವಿರಾಟ್ ಅವಳನ್ನು ಶಾಂತ ಮಾಡಲು ಪ್ರಯತ್ನಿಸುತ್ತಾ, ಶಾಂತವಾಗು, ಏನೂ ಆಗಿಲ್ಲ, ಎಲ್ಲವೂ ಸರಿ ಹೋಗುತ್ತದೆ ಎಂದನು. ಏನೂ ಸರಿಯಾಗಿಲ್ಲ, ಏನು ಎಂದು ಕಾವ್ಯ ಹಿಂದೆ ಹೋಗುತ್ತಾ ಹೇಳುತ್ತಿದ್ದಳು. ಅವಳು ಜೋರಾಗಿ ಉಸಿರಾಡುತ್ತಿದ್ದಳು.
ವಿರಾಟ್ ಅವಳ ಬಳಿಗೆ ಬರುತ್ತಾ ನನ್ನ ಮಾತು ಕೇಳು ಎಂದನು. ಕಾವ್ಯ ಬೊಬ್ಬಿಡುತ್ತಾ ಅವನು ನನಗೆ ಹೇಳಿದನು, ನಿನ್ನ ಗಂಡ ನಿನ್ನನ್ನು ಕೇಳುವುದಿಲ್ಲ, ನಿನ್ನನ್ನು ನೋಡುವುದಿಲ್ಲ. ನಿನ್ನ ವಿವೇಕ್ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ. ಹಾಗಾದರೆ ಈ ಯೌವನವನ್ನು ಯಾರಿಗಾಗಿ ಕಾಯುತ್ತಿದ್ದೀಯಾ? ಈ ದುಪ್ಪಟ್ಟವನ್ನು ತೆಗೆ ಎಂದು ಹೇಳಿದನು ಎಂದು ಹೇಳುತ್ತಿದ್ದಳು. ರಾಹುಲ್ ಹೀಗೆ ಹೇಳಿದ್ದನ್ನು ಕೇಳಿ ವಿರಾಟ್ಗೂ ಆಶ್ಚರ್ಯವಾಯಿತು. ರಾಹುಲ್ ಇದನ್ನೆಲ್ಲ ಹೇಳಿದಾಗ ಕಾವ್ಯ ಏನು ಅನುಭವಿಸಿರಬೇಕು ಎಂದು ಅವನಿಗೆ ಅರ್ಥವಾಯಿತು. ನನ್ನ ಗಂಡ ನನ್ನನ್ನು ನೋಡುವುದಿಲ್ಲ, ವಿವೇಕ್ ನನ್ನನ್ನು ಬಿಟ್ಟು ಹೋದರೆ ಇದಕ್ಕೆ ನಾನೇನು ಮಾಡಬೇಕು ಎಂದು ಕಾವ್ಯ ಜೋರಾಗಿ ಕೂಗಿದಳು. ಅವಳ ಮಾತಿನಲ್ಲಿ ನೋವು ಮತ್ತು ಸಂಕಟ ಸ್ಪಷ್ಟವಾಗಿ ಕಂಡುಬರುತ್ತಿತ್ತು. ವಿರಾಟ್ಗೂ ಅದು ಅನುಭವವಾಯಿತು. ವಿರಾಟ್ ಕಾವ್ಯಳ ಬಳಿಗೆ ಹೋಗಿ ನನ್ನ ಮಾತು ಕೇಳು ಎಂದು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದನು. ಕಾವ್ಯ ಅವನ ಕೈಗಳನ್ನು ತಳ್ಳಿ ಹೋಗಿ, ವಿವೇಕ್ ನನ್ನನ್ನು ಬಿಟ್ಟು ಹೋದರೆ ಬೇರೆ ಯಾರೂ ನನ್ನ ಬಳಿಗೆ ಬರುವುದಿಲ್ಲವೇ ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ವಿರಾಟ್ಗೆ ಕಾವ್ಯಳ ಸ್ಥಿತಿ ನೋಡಿ ಏನು ಮಾಡಬೇಕೆಂದು ಗೊತ್ತಾಗುತ್ತಿರಲಿಲ್ಲ. ಅವನು ಮತ್ತೆ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಕಾವ್ಯ ಎಂದು ಕರೆದನು. ಇದು ಮೊದಲ ಬಾರಿಗೆ ಅವನು ಅವಳ ಹೆಸರನ್ನು ಕರೆದಿದ್ದನು. ಆದರೆ ಕಾವ್ಯ ಅವನಿಂದ ದೂರ ಸರಿಯುತ್ತಿದ್ದಳು. ವಿರಾಟ್ಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಕಾವ್ಯ ಇನ್ನೂ ಅವನಿಂದ ದೂರ ಸರಿಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ವಿರಾಟ್ ಅವಳನ್ನು ಬಿಡುತ್ತಿರಲಿಲ್ಲ. ಅವನು ಏನೇ ಆಗಲಿ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬಂತೆ ನೋಡುತ್ತಿದ್ದನು. ಅವಳನ್ನು ಶಾಂತಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದನು. ಕಾವ್ಯ ಅಳುತ್ತಾ, ನನ್ನ ತಪ್ಪೇನು? ನಾನು ಪ್ರೀತಿ ಮಾಡಿದ್ದೇನೆ ಅಷ್ಟೇ. ಅವನು ನನ್ನನ್ನು ಮೋಸ ಮಾಡಿದನೆಂದರೆ ನನ್ನ ತಪ್ಪೇನು ಎಂದು ಹೇಳುತ್ತಾ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡಳು. ವಿರಾಟ್ ಕಾವ್ಯಳನ್ನು ಬಿಗಿಯಾಗಿ ತಬ್ಬಿಕೊಂಡು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದನು. ಅವಳ ತಲೆಯ ಮೇಲೆ ಕೈಯಾಡಿಸುತ್ತಾ, ಶಾಂತವಾಗು, ಏನೂ ಆಗಿಲ್ಲ, ನಾನು ನಿನ್ನ ಜೊತೆ ಇದ್ದೇನೆ ಎಂದು ಮಗುವನ್ನು ಶಾಂತಗೊಳಿಸುವಂತೆ ಹೇಳುತ್ತಿದ್ದನು. ಕಾವ್ಯ ಏನು ಮಾತನಾಡದೆ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಅಳುತ್ತಿದ್ದಳು. ಅವಳಿಗೆ ಇದು ಸುರಕ್ಷಿತ ಸ್ಥಳವೆಂಬಂತೆ ಅನಿಸುತ್ತಿತ್ತು. ಇನ್ನೊಂದೆಡೆ ಗಹನ ಸ್ನೇಹಿತೆ ರೀಮಾಳ ಮನೆಯಲ್ಲಿ ಇದ್ದಳು. ಗಹನ ಇಬ್ಬರು ಬಹಳ ದಿನಗಳ ನಂತರ ಸೇರಿದ್ದರಿಂದ ಬಹಳ ಸಂತೋಷವಾಗಿದ್ದರು. ರೀಮಾ, ನೀನು ಇಂದು ಬರಲಿಲ್ಲವೆಂದರೆ ನಾನು ನಿನ್ನ ಜೊತೆ ಮಾತನಾಡುತ್ತಿರಲಿಲ್ಲ ಎಂದು ಮುಖ ತಿರುಗಿಸಿಕೊಂಡು ಹೇಳಿದಳು. ಅಯ್ಯೋ, ತಾತನ ಬಗ್ಗೆ ನಿನಗೆ ಗೊತ್ತು, ಇನ್ನು ಮುಂದೆ ಹೀಗೆ ಆಗುವುದಿಲ್ಲ ಎಂದಳು. ಅಡುಗೆ ಮನೆಯಲ್ಲಿ ಪಕೋಡ ಮಾಡುತ್ತಿದ್ದ ರೀಮಾಳ ಅಮ್ಮ ಇವರ ಮಾತು ಕೇಳಿ ನಗುತ್ತಿದ್ದರು. ರೀಮಾ, ನಿನಗಾಗಿ ನಾನು ಒಂದು ಸರ್ಪ್ರೈಸ್ ತಂದಿದ್ದೇನೆ, ಇಗೋ ನೋಡು ಎಂದು ತನ್ನ ಕೋಣೆಗೆ ಹೋದಳು. ಅದೇ ಸಮಯಕ್ಕೆ ಅವರ ಮನೆಯ ಬಾಗಿಲಿನ ಕರೆಗಂಟೆ ಬಾರಿಸಿತು. ರೀಮಾಳ ತಾಯಿ ಶಾರದಾರವರು ಅಡುಗೆ ಮನೆಯಿಂದಲೇ, ರೀಮಾ, ಯಾರು ಬಂದಿದ್ದಾರೆ ನೋಡು ಎಂದು ಕೂಗಿದರು. ಗಹನ ಸೋಫಾದಿಂದ ಎದ್ದು ಬಾಗಿಲಿನ ಕಡೆ ಹೋದಳು. ಅವಳು ಬಾಗಿಲು ತೆರೆದಾಗ ಅಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಇತ್ತ ಕಡೆ ವರ್ಷ ಮತ್ತು ಗರಿಮಾ ಮನೆಗೆ ಹೊರಟಿದ್ದರು. ವರ್ಷ ಮಾರ್ಗ ಮಧ್ಯೆ ಸಿಯಾಳ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು. ಗರಿಮಾ ಅವಳನ್ನು ಆಳವಾಗಿ ಯೋಚಿಸುತ್ತಿರುವುದನ್ನು ನೋಡಿ, ಏನಾಯಿತು, ಏನು ಯೋಚಿಸುತ್ತಿದ್ದೀಯಾ ಎಂದು ಕೇಳಿದಳು. ವರ್ಷ ತನ್ನ ಆಲೋಚನೆಗಳಲ್ಲಿ ಮುಳುಗಿ, ಭಗವಂತ ಕೆಲವೊಮ್ಮೆ ತುಂಬ ಕರುಣಾಹೀನನಾಗುತ್ತಾನೆ ಎಂದು ಹೇಳಿದಳು. ಏನಾಯಿತು ನಿನಗೆ? ಗರಿಮಾ ಅವಳ ಮನಸ್ಸನ್ನು ಅರಿಯಲು ಪ್ರಯತ್ನಿಸುತ್ತಾ ಹೇಳಿದಳು. ನೀನು ನನ್ನ ಮಡಿಲಿನಲ್ಲಿದ್ದ ಆ ಮಗುವನ್ನು ನೋಡಿದೆಯಾ? ಮುಗ್ಧ ಮತ್ತು ಮುದ್ದಾದ ಆಕೆಗೆ ತಾಯಿ ಇಲ್ಲ. ವರ್ಷ ದುಃಖದಿಂದ ಹೇಳಿದಳು. ಗರಿಮಾ, ನೀನು ಹೆಚ್ಚು ಯೋಚಿಸಬೇಡ. ಇಂದು ನೀನು ಬಹಳ ಕಷ್ಟದಿಂದ ಸ್ವಲ್ಪ ಸರಿಯಾಗಿ ಕಾಣುತ್ತಿದ್ದೀಯ ಅಷ್ಟೇ. ಹೀಗೆ ಯೋಚಿಸಿದ್ದರೆ ನಿನಗೆ ತಲೆನೋವು ಶುರುವಾಗುತ್ತದೆ ಎಂದು ಗರಿಮಾ ಹೇಳಿದಳು. ಅವರಿಬ್ಬರು ತಮ್ಮ ಮಾತುಗಳನ್ನು ಮುಂದುವರಿಸುತ್ತಾ ಮುಂದೆ ಹೋದರು. ಇತ್ತ ಮನೆಯಲ್ಲಿ ವಿರಾಟ್ನ ಎದೆಯಲ್ಲಿ ಅಂಟಿಕೊಂಡಿದ್ದ ಕಾವ್ಯ ಈಗ ಸ್ವಲ್ಪ ಶಾಂತವಾಗಿದ್ದಳು. ನಿಧಾನವಾಗಿ ಅಳುವುದು ನಿಂತು ಹೋಯಿತು. ಆದರೆ ಅವಳು ಇನ್ನೂ ವಿರಾಟ್ನ ತೋಳಿನಲ್ಲಿಯೇ ಇದ್ದಳು. ಮತ್ತು ವಿರಾಟ್ ಕೂಡ ಒಂದು ಕ್ಷಣವೂ ಅವಳನ್ನು ತನ್ನಿಂದ ದೂರ ಮಾಡಲಿಲ್ಲ. ಕೋಣೆಯಲ್ಲಿ ಅಷ್ಟೊಂದು ಶಾಂತಿ ಇತ್ತು. ಗಡಿಯಾರದ ಟಿಕ್ ಟಿಕ್ ಶಬ್ದವು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ವಿರಾಟ್ ಕಾವ್ಯಳ ಹೃದಯ ಬಹಳ ವೇಗವಾಗಿ ಬಡಿಯುತ್ತಿದೆ ಎಂದು ನೋಡಿದನು. ಬಹುಶಃ ಭಯದಿಂದಾಗಿ ಎಂದು ಭಾವಿಸಿದನು. ಮುಂದಿನ ಕ್ಷಣದಲ್ಲಿ ಅವನು ಕಾವ್ಯಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಬಹಳ ಸೌಮ್ಯವಾಗಿ ಹಾಸಿಗೆಯ ಮೇಲೆ ಕೂರಿಸಿದನು ಮತ್ತು ಹತ್ತಿರವಿರುವ ಹೊದಿಕೆಯಿಂದ ಅವಳಿಗೆ ಒದಿಸುತ್ತಾನೆ. ಕಾವ್ಯ ಈಗ ಕೇಳುವ ಅಥವಾ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇದ್ದಳು. ಅವಳು ತನ್ನನ್ನು ತಾನು ಹೊದಿಕೆಯಿಂದ ಚೆನ್ನಾಗಿ ಮುಚ್ಚಿಕೊಂಡಳು. ಆದರೆ ಒಮ್ಮೆ ಕೂಡ ವಿರಾಟ್ನ ಕಡೆ ನೋಡಲಿಲ್ಲ. ಕಣ್ಣುಗಳನ್ನು ಕೆಳಗಿಳಿಸಿ ಕುಳಿತಿದ್ದಳು. ವಿರಾಟ್ ಅವಳ ಸ್ಥಿತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡನು. ನೀರು ಕುಡಿ ಎಂದು ನೀರಿನ ಗ್ಲಾಸನ್ನು ಅವಳ ತುಟಿಗೆ ಹತ್ತಿರ ಹಿಡಿದು ಹೇಳಿದನು. ಕಾವ್ಯ ಏನು ಹೇಳದೆ ಕೆಲವು ಸಿಪ್ ನೀರು ಕುಡಿದಳು. ಮುಂದುವರಿಯಿತು.